ನಮ್ಮ ಧಾರ್ಮಿಕ ಸಂಸ್ಥೆಗಳಿವೆಯಲ್ಲ ಅವುಗಳ ರಕ್ಷಣೆ ನಮ್ಮ ಹೊಣೆಯಾಗತ್ತೆ. ಅದು ದೇವುಗಳೋ, ಅದು ಮಠಗಳೋ, ಅದು ಇನ್ಯಾವುದೇ ಧಾರ್ಮಿಕ ಕುರುಹುಗಳೋ, ಅವುಗಳನ್ನು ಉಳಿಸಿ ಬೆಳೆಸಿ ಎರಡೂ ಕೆಲಸ ಆಗಬೇಕಾಗತ್ತೆ. ಮತ್ತು ಅವುಗಳನ್ನು ಅತ್ಯಂತ ಪರಿಶುದ್ಧವಾಗಿ ಇಟ್ಕೊಳ್ಬೇಕಾಗತ್ತೆ. ಅವು ವಿವಾದಗಳಿಗೆ ಸಿಲುಕಿಕೊಳ್ಳಬಾರದು, ಅವು ಸರಿಯಿಲ್ಲ ಅನ್ನುವ ಮಾತು ಬರಬಾರದು. ಅದಕ್ಕೆ ಆ ವ್ಯವಸ್ಥೆಗಳು ಶುದ್ಧವಾಗಿರಬೇಕು. ಎಲ್ಲೋ ಏನೋ ಅವ್ಯವಹಾರ ಇದೆಯಂತೆ, ಅದು ಹಣದ್ದೋ ಇನ್ನೊಂದೋ ಭೂಮಿಯದ್ದೋ ಮತ್ತೇನೋ ಒಂದೋ ಅಂತ ಧಾರ್ಮಿಕ ಕ್ಷೇತ್ರಗಳ ಮೇಲೆ ವಿವಾದಗಳು ಬರದಂತೆ ನೋಡ್ಕೊಳ್ಬೇಕಾಗತ್ತೆ. ಎರಡು ತರಹದಲ್ಲಿ, ಒಂದು ಹೆಚ್ಚಿನ ಸಲ ಪಿತೂರಿ ಮಾಡಿ ಷಡ್ಯಂತ್ರ ಮಾಡಿ ಧಾರ್ಮಿಕ ಕೇಂದ್ರಗಳನ್ನು ಅದರ ಬಗ್ಗೆ ಇರುವ ಗೌರವವನ್ನು ಕೆಡಿಸುವ ಕೆಲಸಗಳು ನಡೆದಾಗ ಧಾರ್ಮಿಕ ಕ್ಷೇತ್ರಗಳ ಜೊತೆಗೆ ನಿಲ್ಲಬೇಕಾಗತ್ತೆ. ಇನ್ನು ಕೆಲವು ಕಡೆಯಲ್ಲಿ ಅಲ್ಲೂ ಇರೋರು ಮನುಷ್ಯರೇ ತಾನೇ ನಮ್ಮಂತೆ, ಆ ಮನುಷ್ಯರು ತಪ್ಪು ಮಾಡಿದಾಗ ಆ ತಪ್ಪು ಮಾಡದಂತೆ ಯಾರೋ ಎಲ್ಲೋ ಮಾಡಿದರೆ ಅದರ ಕುರಿತಾಗಿ ಕೂಡ ನಿಗಾ ವಹಿಸಿ ಧರ್ಮಕ್ಷೇತ್ರಗಳು ಪರಿಶುದ್ಧವಾಗಿರುವಂತೆ ನೋಡ್ಕೋಬೇಕಾಗತ್ತೆ. ಅಂದರೆ ಹೊರಗಿನಿಂದ ಅದರ ಮೇಲೆ ಕೆಸರೆರಚೋದಂತೆಯೂ ನೋಡ್ಕೊಳ್ಬೇಕು, ಅದು ಒಳಗೆಯೂ ಮಲಿನವಾಗದಂತೆ ನೋಡ್ಕೊಳ್ಬೇಕಾದ ಎರಡು ಹೊಣೆ ಸಮೂಹದಲ್ಲಿ ಧರ್ಮ ರಕ್ಷಣೆಗೆ ಅಂತ ಬಂದು ನಿಲ್ಲತ್ತೆ. ಸನಾತನ ಸಂಸ್ಕೃತಿ, ಹಿಂದೂ ಧರ್ಮ, ಸಂಪೂರ್ಣ ಹಿಂದೂ ಧರ್ಮದ ಕುರಿತಾಗಿ ಧರ್ಮವಾಹಿನಿ ಚಾನಲ್ ವೀಕ್ಷಣೆ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.